ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ಏನು ಮಾತಾಡಲಿಕ್ಕೆಲ್ಲ ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ಇವತ್ತು ಫುಲ್ ಮಳೆ ಇದೆ. ಈ ಫುಲ್ ಮಳೆಯಲ್ಲಿ ನಮ್ಮ ಮನೆದು ವಾತಾವರಣ ಯಾವ ಥರ ಇರ್ತದೆ ಅಂತ ಹೇಳಿ ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೇನೆ. ಬನ್ನಿ ಹೋಗುವ. ಇದು ನಮ್ಮದು ಬ್ಯಾಕ್ ಸೈಡ್, ಮನೆಯ ಬ್ಯಾಕ್ ಸೈಡಿಂದ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಮಳೆಗಾಲ ಅಲ್ವಾ, ಹಾಗೆ ಪಾತ್ರ ಎಲ್ಲ ತೊಳೆದ್ಬಿಟ್ಟು ಅಮ್ಮ ಇಲ್ಲಿ ನಮ್ಮ ಇದು ನಾವಿದಕ್ಕೆ ಚಿಂಟೆ ಅಂತ ಹೇಳ್ತೇವೆ, ಇಲ್ಲಿ ಹಾಕಿದ್ದಾರೆ. ಹಾಗೆ ಇದೊಂದು ಮ್ಯಾಟ್ ಕೂಡ ಇದೆ. ಮತ್ತೆ ಇಲ್ಲಿ ನೀರು ಹೋಗ್ಲಿಕ್ಕೆ ಇನ್ನೂ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಮತ್ತೆ ಇದು ನೀರು ಅಂದ್ರೆ ಆ ಕಡೆಯಿಂದೆಲ್ಲ ನೀರು ಬರ್ತದಲ್ಲ, ಆ ನೀರೆಲ್ಲ ಬಂದು ಸುಮ್ಮನೆ ಆ ಕಡೆ ಹೋಗಿ ಅಂಗಳ ಹಾಳಾಗ್ತದೆ ಅಂತ ಹೇಳಿ ನಮ್ಮ ಅಪ್ಪ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಫುಲ್ಲು ಮಳೆ. ನಂಗೆ ಆದಷ್ಟು ನಾನು ಬ್ಲಾಗಲ್ಲಿ ತೋರಿಸ್ತೇನೆ ಮಳೆ ಬರುವಾಗ ವಾತಾವರಣ ಯಾವ ಥರ ಇರ್ತದೆ ಅಂತೇಳಿ. ನೋಡಿ ಅಂತೆ ಗಾಳಿಗೆ ಇದು ಚಮಚ ಕೂಡ ಈ ಕಡೆ ಹಾರಿ ಬಂದಿದೆ. ಹಾಗೆ ಆ ಕಡೆ ಎಲ್ಲ ರಬ್ಬರ್ ಮರ ಇದೆ. ಮತ್ತೆ ಇಲ್ಲಿ ಮೇಲ್ಗಡೆ ನಾವು ಸಿಟ್ಔಟಿಗೆ ಶೀಟ್ ಹಾಕಿದ್ದೇವೆ. ಅದರ ಜೊತೆಗೇನೆ ಇಲ್ಲಿ ನೀವು ತುಂಬ ಜನ ಕೇಳಿರ್ಬೋದು, ಈ ಥರ ಮ್ಯಾಟ್ ಯಾಕೆ ಹಾಕಿದ್ದೀರಾ ನೀವು ಅಂತ ಹೇಳಿ. ಆಮೇಲೆ ಅಲ್ಲಿ ಅಂಗಳಕ್ಕೂ ಯಾಕೆ ಹಾಕಿದ್ದೀರಾ ಆ ಥರ ಅಂತ ಹೇಳಿ ಕೇಳಿರ್ಬೋದು. ನೀವು ತುಂಬ ಜನ ಕೇಳಿದ್ದೀರಾ ಕೂಡ ನೀವು ನನ್ನ ಜೊತೆ. ಕೊಡೆ ಹಿಡ್ಕೊಂಡು ವ್ಲಾಗ್ ಮಾಡ್ತೇನೆ. ಅಮ್ಮ ನೋಡಿದರೆ ಬೈತಾರೆ ಇವಾಗ, ಈ ಮಳೆಗಾಲದಲ್ಲಿ ಮೊಬೈಲ್ ಹಿಡ್ಕೊಂಡು ಹೋಗ್ಬೇಕಾ ಹೊರಗೆ ಅಂತ ಹೇಳಿ. ಅಮ್ಮ ಇಲ್ಲ, ಅದು ಹಾಗೆ ನಾನು ವ್ಲಾಗ್ ಮಾಡ್ತಿದ್ದೇನೆ. ನಮ್ಮದು ಹಂಚಿನ ಮನೆ. ಇಲ್ಲಿ ಮ್ಯಾಟ್ ಯಾಕೆ ಕಟ್ಟಿದ್ದು ಅಂತ ಹೇಳಿದ್ದಲ್ಲ ನಾನು, ಅದು ಯಾಕೆ ಅಂತ ಹೇಳಿದರೆ ಈ ಥರ ಜೋರು ಮಳೆಗೆ ನೀರೆಲ್ಲ ಮನೆ ಒಳಗಡೆ ಹೋಗ್ತದೆ, ಹಾಗೆ ಹೋಗಬಾರ್ದು ಅಂತ ಹೇಳಿ ಮ್ಯಾಟ್ ಕಟ್ಟಿದ್ದು. ಆಮೇಲೆ ಅದೇ ನಾನು ಹೇಳಿದೆ ಅಲ್ಲ, ಮಳೆ ನೀರು ಹೋಗ್ಲಿಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಅಂತ ಹೇಳಿ ಇಲ್ಲಿ ಕೂಡ ಇದೆಲ್ಲ ಅಪ್ಪಂದೆ ಪ್ಲ್ಯಾನ್. ಅದು ನಮ್ದಲ್ಲಿ ಕಾಣ್ತಿದ್ದಲ್ಲ, ಅದು ಸೌದೆ ಕೊಟ್ಟಿಗೆ. ಮಳೆಗಾಲದಲ್ಲಿ ಸೌದೆ ಬಂದರೆ, ಸೌದೆ ಅಂತ ಹೇಳ್ತೇನೆ, ಮಳೆ ಬಂದರೆ ಎಲ್ಲಿ ಹಾಕುದು ಅಂತೇಳಿ, ಸೌದೆ ಎಲ್ಲಿ ಹಾಕುದು ಅಂತೇಳಿ ಇರುವುದಿಲ್ಲಲ್ಲ. ಹಾಗೆ ನಮ್ಮ ಅಮ್ಮ ನೋಡಿ ಅಲ್ಲಿ ಮಳೆಗೆ ಒದ್ದಾಕೊಂಡು ಬರ್ತಾ ಇದ್ದಾರೆ. ಈ ಸೌದೆನ ನಾವು ನಮ್ಮಲ್ಲಿ ಬಾಯ್ಲ್ ರೈಸ್ ತುಂಬ ಹೊತ್ತು ಬೇಯಲಿಕ್ಕೆ ಇರ್ತದಲ್ಲ, ಹಾಗೆ ಅದಕ್ಕೆ ಯೂಸ್ ಮಾಡ್ತೇವೆ. ಇದು ನಮ್ಮದು ಸ್ಕೂಟಿ. ಮತ್ತು ಇದು ನಮ್ಮದು ಒಂದು ಸೈಡ್ದು ಆ ಕಡೆ ಮನೆದು ಈ ಕಡೆ. ಇದು ಅದೇ ಮ್ಯಾಟ್ ನಾನು ಹೇಳಿದ್ದೆ. ಇದು ನಮ್ಮದು ನಾಯಿಗೂಡು. ನಾಯಿಗೆ ಇವತ್ತು ಫುಲ್ ಚಳಿ. ಈ ನಾಯಿಗೆ ನನ್ನನ್ನು ಕಂಡ್ರೇ ಆಗುದಿಲ್ಲ. ಈ ಅಂಗಳಕ್ಕೆ ಯಾಕೆ ಹಾಕಿದ್ದು ಅಂತ ಹೇಳಿ ನಾನೀಗ ಹೇಳ್ತೇನೆ. ಈ ಕಡೆ ಇದೆ ಅಲ್ವಾ, ಈ ಕಡೆ ಏನೋ ಮರಳಿದೆ, ಇಲ್ಲಾಂದ್ರೆ ಈ ಕಡೆ ಎಲ್ಲ ತುಂಬ ಮಣ್ಣಿದೆ. ಹಾಗೆ ಈ ಮ್ಯಾಟ್ ಹಾಕಿದ್ರೆ ಮಣ್ಣು ಎದ್ದು ಬರುದಿಲ್ಲ, ಅದಕ್ಕೋಸ್ಕರ ಈ ಮ್ಯಾಟನ್ನು ಹಾಕಿದ್ದೇವೆ. ನೋಡಿ, ಮನೆ ಅಂಗಳ ಚೆನ್ನಾಗಿ ಕಾಣ್ತದೆ. ಅದರ ಜೊತೆಗೆ ನಾನು ಇದು ಇದು ಬೆಳಿಲಿಕ್ಕೆ ಮಾತ್ರ ತುಂಬ ಟೈಮ್ ತಗೊಂಡಿದೆ. ಈ ತೆಂಗಿನ ಮರ ನಾನು 3ನೇ ಕ್ಲಾಸಲ್ಲಿರುವಾಗ ನಮ್ಮದು ಗೃಹ ಪ್ರವೇಶ ಅದು ಈ ಮನೆಯದ್ದು. ಆವಾಗ ಹಾಕಿದ ತೆಂಗಿನ ಗಿಡ ಎಲ್ಲ ಇವಾಗ ಬೆಳೆದು ತೆಂಗಿನ ಮರ ಆಗಿ ಇವಾಗ ನಮಗೆ ಇದು ಬೊಂಡ ಅಂತ ಹೇಳ್ತೇವೆ ನಾವು, ಅದಕ್ಕೆ ಅದು ಕೊಡ್ತಾ ಇದೆ ನಮಗೆ. ಹಾಗೆ ಇದು ನಮ್ಮದು ನೀವು ನೋಡ್ಬೋದು ಈ ವ್ಲಾಗಲ್ಲಿ. ಅದು ನಮ್ಮದು ಚಾವಡಿ ತರವಾಡು ಮನೆಯಲ್ಲಿ ಕೆಳಗೆ ಕಾಣಿಸ್ತಿರೋದು. ಆ ಕಡೆ ಫುಲ್ಲು ಅದು ನಮ್ಮದು ಇವಾಗ ನಾವು ಹೊಸದಾಗಿ ಪರ್ಚೇಸ್ ಮಾಡ್ಕೊಂಡದಂಥ ಜಾಗ. ಅದು ರಬ್ಬರ್ ಗಿಡ ಮರ. ಇವಾಗ ಅದು ನಮ್ಮದೇ ಫುಲ್. ಆ ಕಡೆ ಮುಂಚೆ ಆದರೆ ಬೇರೆ ಇರ್ತಿತ್ತು, ಇವಾಗ ನಾವು ನಮ್ಮದು ಅಂತ ಹೇಳ್ತೇವೆ. ಹಾಗೆ ಅದು ಆ ಕಡೆದು ಚಿಕ್ಕಮ್ಮನ ಮನೆ, ಗೃಹ ಪ್ರವೇಶ ಆಗಲಿಕ್ಕಿದೆ. ಮನೆ ಒಳಗಡೆದು ವ್ಲಾಗ್ ನಾನು ಇವಾಗ ತೋರಿಸ್ಲಿಕ್ಕೆ ಆಗೋಲ್ಲ, ಮಳೆ ಅಲ್ಲ. ಹಾಗೆ ಅಲ್ಲಿ ಒಳಗೆಲ್ಲ ಕತ್ಲೆ ಇದೆ. ಹಾಗೆ ಇನ್ನೊಂದು ವ್ಲಾಗಲ್ಲಿ ನಾನು ಇನ್ನೊಮ್ಮೆ ಮನೆಗೆ ಬರುವಾಗ ಮನೆದು ವ್ಲಾಗ್ ತೋರಿಸ್ತೀನಿ. ಇದು ನಮ್ಮ ಅಂಗಳ. ಬೆಳಗ್ಗೆಯಿಂದ ಫುಲ್ ಮಳೆ. ಇದೊಂದು ನನ್ನ ಇವತ್ತಿನ ವ್ಲಾಗ್ನ ಕಿರು ಪರಿಚಯ ಆಗಿರ್ತದೆ. ಮಳೆ ಬಂದಾಗ ನಮ್ಮ ಮನೆಯ ವಾತಾವರಣ ಹೇಗಿರ್ತದೆ ಅಂತ ಹೇಳಿ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಇನ್ನೊಂದು ವ್ಲಾಗಲ್ಲಿ ಸಿಗುವ.